ಈಗ ನೀವು ಬಿಡದಿ ಮಾಡಕ್ಕೆ ಹೋಗಿದ್ದೀರಾ, ಯಾರು ಮನೆ ಕಟ್ತಾರಪ್ಪ ಬಿಡದಿಯಲ್ಲಿ ಹೇಳಿ? ಅದು ರಿಯಲ್ ಎಸ್ಟೇಟೇ. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ, ಅಲ್ಲಿ ಚಿನ್ನದ ಗಣಿ ಇದೆ, ಚಿನ್ನದ ಗಣಿ ಇದೆ. 3,000 ಎಕರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3,000 ಎಕರೆ ಅಂದರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮು. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದರೆ ಹಾಲು ಸಿಗ್ತೈತೆ, ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ನೀವು ಸುಮಾರು 8-10 ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರೋವಂಥ ಒಂದು ಕೆಲಸ. ಇದು ಕೂಡಲೇ ರದ್ದಾಗಬೇಕು. ನಾವು ಈಗಾಗಲೇ ಹೇಳಿದ್ದೀರಿ, ನಮ್ಮ ಸರ್ಕಾರ ಆ ಯೋಜನೆಯನ್ನು ಕೈ ಬಿಟ್ಟಿದ್ದೀರಿ ಅಂತ. ನಾವು BJP ಸರ್ಕಾರ ಅಧಿಕಾರದಾಗಿದ್ದಾಗ ನಾವು ಕೈ ಬಿಟ್ಟಿದ್ದೀರಿ ಅಂತ ನಾವು ಘೋಷಣೆಯನ್ನು ಮಾಡಿದ್ದೀರಿ. ಇವರು ಕೂಡ ನಾವು ಕೈ ಬಿಟ್ಟಿದ್ದೀರಿ ಅಂತ ಘೋಷಣೆ ಮಾಡಲಿ. ಇವರೇನು ಡಿನೋಟಿಫಿಕೇಷನ್ ಮಾಡೋದೇನು ಅವಶ್ಯಕತೆ ಇಲ್ಲ, ನೋಡೋಣ ಆಮೇಲೆ. ಫಸ್ಟು ಕೈ ಬಿಟ್ಟಿದ್ದೀರಿ ಅಂತ ಅನೌನ್ಸ್ ಮಾಡಿ. ಇಲ್ಲ ಅಂದರೆ ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಡಿಪಾಸಿಟ್ 20 ಸೀಟು ಗೆಲ್ಲಲ್ಲ. ಕರ್ನಾಟಕದಲ್ಲಿ 20 ಸೀಟು ಗೆಲ್ಲಲ್ಲ. ಆ ಪರಿಸ್ಥಿತಿ ಬರ್ತದೆ. ಈಗ ನೀವು ಬಿಡದಿ ಮಾಡಕ್ಕೆ ಹೋಗಿದ್ದೀರಾ, ಯಾರು ಮನೆ ಕಟ್ತಾರಪ್ಪ ಬಿಡದಿಯಲ್ಲಿ ಹೇಳಿ? ಅದು ರಿಯಲ್ ಎಸ್ಟೇಟೇ. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ, ಅಲ್ಲಿ ಚಿನ್ನದ ಗಣಿ ಇದೆ, ಚಿನ್ನದ ಗಣಿ ಇದೆ. 3,000 ಎಕರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3,000 ಎಕರೆ ಅಂದರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮು. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದರೆ ಹಾಲು ಸಿಗ್ತೈತೆ, ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ನೀವು ಸುಮಾರು 8-10 ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರೋವಂಥ ಒಂದು ಕೆಲಸ.